ಅದೇ ಸಂದರ್ಭದಲ್ಲಿ ಇದರ ಮೇಲೆ ಬರುವ ನೆಕ್ಸ್ಟ್ ವೀಕಲ್ಲೇ ನಮ್ಮ KGF ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ ಈ ಪುತ್ಲಿಯನ್ನು 15,05,000 ರೂಪಾಯಿ ಅದಕ್ಕೆ ಅಲಾಟ್ ಮಾಡಿದರೂ ಕೂಡ 2 ವರ್ಷ ಆದರೂ ಕೂಡ ಇವತ್ತು ಅದಕ್ಕೆ ಪಟ್ಟಿ ನೋಡಿ ಅದಕ್ಕೆ ಪೇಂಟ್ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಬ್ರಾನ್ಸ್ ಸ್ಟ್ಯಾಚ್ಯೂವನ್ನು ರೀಪ್ಲೇಸ್ ಮಾಡಿಲ್ಲ ಅಂತ ಕೂಡ ಸಿವಿಲ್ ಕೋರ್ಟಲ್ಲಿ ಒಂದು ಸಿವಿಲ್ ಸೂಟನ್ನು ನಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿ ಸೇವ್ KGF ಯುನೈಟೆಡ್ ಫ್ರಂಟ್ ಮಾಡುತ್ತೇವೆ ಅಂತ ನಾವು ಒಂದು ಒಮ್ಮತದಿಂದ ತೀರ್ಮಾನ ಮಾಡಿದ್ದೇವೆ. ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135 ವರ್ಷದ ಜನ್ಮ ದಿನಾಚರಣೆ ಬರುವ ಏಪ್ರಿಲ್ 14ನೇ ತಾರೀಕು KGFನಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ ಕೂಡ ನಾವು ಕೂಡ 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ನಾವು ಕೂಡ ಆಚರಣೆ ಮಾಡುತ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು 15 ದಿವಸಗಳ ಹಿಂದೆ ರಾಬರ್ಟ್ಸನ್ಪೇಟ್ ಸಿಟಿ ಮುನ್ಸಿಪಲ್ ಕಮಿಷನರ್ ಅವರನ್ನು ಭೇಟಿ ಮಾಡಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಬದಲಾವಣೆ ಮಾಡುವುದಕ್ಕಾಗಿ ನಗರಸಭೆಯಲ್ಲಿ 18/11/2024 ಅಂದು ಒಂದು ರೆಸಲ್ಯೂಷನ್ನ ಪಾಸ್ ಮಾಡಿ ಅರವಿಂದ್ ಕನ್ಸ್ಟ್ರಕ್ಷನ್ ಅವರಿಗೆ ಬ್ರಾನ್ಸ್ ಸ್ಟ್ಯಾಚ್ಯೂ ಆಗಿ ಬದಲಾವಣೆ ಮಾಡುವುದಕ್ಕೆ ವರ್ಕ್ ಆರ್ಡರ್ ಕೂಡ ಒಪ್ಪಿಗೆ ನೀಡಿದ್ದಾರೆ. 15,05,000 ರೂಪಾಯಿನಲ್ಲಿ ಅದನ್ನು ಇಮಿಡಿಯೇಟ್ ಆಗಿ ಮಾಡಬೇಕಂತ ಒಪ್ಪಿಗೆ ನೀಡಿದರೂ ಕೂಡ 2 ವರ್ಷಗಳ ಆದರೂ ಕೂಡ ಆ ಒಂದು ಸಣ್ಣ ಕೆಲಸ ಕೂಡ ಅದರಲ್ಲಿ ಯಾವುದೇ ಕೂಡ ಆಗಿಲ್ಲ ಅನ್ನೋದರ ಬಗ್ಗೆ ನಾವು ಕಮಿಷನರ್ ಅವರಿಗೆ ಭೇಟಿ ಮಾಡಿದ್ದೇವೆ. ಅವರು ಕೂಡ ಸಿಟಿ ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ಡೆಪ್ಟಿ ಕಮಿಷನರ್ಗೆ ಅದನ್ನು ನಾನು ಫಾರ್ವರ್ಡ್ ಮಾಡ್ತೀನಿ, ಅವರಿಂದ ನಾನು ಅದರ ಬಗ್ಗೆ ಮಾಹಿತಿ ತಗೊಳ್ತೀನಿ ಅಂತ ಕೂಡ ಅವರು ನೀಡಿದರು. ಇವತ್ತು ಪರಿಸ್ಥಿತಿ ನಾವು ಬೆಳಗ್ಗೆ ಹೋಗಿ ನೋಡಿದಾಗ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಗೆ ಅಲ್ಲಿ ಆ ಸ್ಟ್ಯಾಚ್ಯೂವನ್ನು ಪಟ್ಟಿ ಮಾಡ್ತಾ ಇದ್ದಾರೆ, ಪಟ್ಟಿ ನೋಡ್ತಾ ಇದ್ದಾರೆ. ಆದರೆ ಒಂದು ಹೊಸ ಸ್ಟ್ಯಾಚ್ಯೂವನ್ನು ಮಾಡ್ತಾರೆ. ಅದರಿಂದ 14ನೇ ತಾರೀಕು KGFನಲ್ಲಿ ಒಂದು ಅದ್ಧೂರಿಯಾಗಿ ನಡೀತದೆ ಅಂತ ಕೂಡ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವೋ ಅದು ನಡೀತಾ ಇದೆಯಲ್ಲ. ನಮಗೂ ಒಂದು ಮಾಹಿತಿ ಬಂದಿದೆ, ನಾಳೆ ಏನು ಡೆಪ್ಟಿ ಕಮಿಷನರ್ ಅವರು KGFಗೆ ಕೇಳಿ ಒಂದು 10 ನಿಮಿಷ ಈ ವಿಚಾರವಾಗಿ ಅವರನ್ನು ಸಂಪರ್ಕ ಮಾಡೋದಕ್ಕೆ ನಾವು ಕೂಡ ಪ್ರಯತ್ನ ಮಾಡುತ್ತೇವೆ. ಇದರಲ್ಲಿ ಸ್ಪಷ್ಟವಾಗಿ ನಾವು ಹೇಳೋದೇನೆಂದರೆ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಯಾವುದೇ ರೀತಿಯಲ್ಲಿ ಅದಕ್ಕೆ ಅಡಚಣೆ ಆಗಬಾರದು. ಅವರ ಜನ್ಮ ದಿನಾಚರಣೆಯಲ್ಲಿ ಅದ್ಧೂರಿಯಾಗಿ ನಡೆಯಬೇಕು. ನಾವು ಕೂಡ ಉತ್ಪೂರ್ವಕವಾಗಿ ಆ ವಿಚಾರಕ್ಕೆ ಆ ಜನ್ಮ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಸೇವ್ KGF ಯುನೈಟೆಡ್ ಫ್ರಂಟ್ ನಾವು ಕೂಡ ಒಮ್ಮತದಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಕೂಡ ಆ ಜಯಂತಿ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಮತ್ತು ರಾಬರ್ಟ್ಸನ್ಪೇಟ್ ಸಿಟಿ ಮುನ್ಸಿಪಾಲ್ಟಿಯಲ್ಲಿ ಬೆಳಗ್ಗೆ 10 ಗಂಟೆಗೆ ನಮ್ಮ ಸೇವ್ KGF ಯುನೈಟೆಡ್ ಫ್ರಂಟ್ನ ಎಲ್ಲ ಕಾರ್ಯಕರ್ತರು ಕೂಡ ಸೇರಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿ ನಾವು ಒಂದು ಪ್ರಜ್ಞೆಯನ್ನು ತಗೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ಪುತ್ಲಿಯನ್ನು ಇಮಿಡಿಯೇಟಾಗಿ ಸರ್ಕಾರ ಕೂಡಲೇ ಅದನ್ನೇ ಬದಲಾವಣೆ ಮಾಡಿ ಅದಕ್ಕೇನು ಕ್ರಮ ಇದೆ ಅದನ್ನು ತಗೋಬೇಕು ಅನ್ನುವ ಒಂದು ಬೇಡಿಕೆಯನ್ನು ಕೂಡ ಅಲ್ಲಿ ಇಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಇದರ ಮುಂದಿನ ಕಾರ್ಯಕ್ರಮವಾಗಿ ನಾವು ಎಲ್ಲ ರೀತಿಯಲ್ಲಿ KGFನಲ್ಲಿರುವ ಬೇರೆ ಎಲ್ಲ ಸಂಘಟನೆಗಳನ್ನೆಲ್ಲ ಸೇರಿಸಿ ಯಾವ ರೀತಿ ಒಂದು ಕ್ರಮವನ್ನು ತಗೊಳ್ಳೋದು ಅಂತ ನಾವು ಯೋಚನೆ ಮಾಡ್ತೀವಿ ಅನ್ನುವ ವಿಚಾರವನ್ನು ಈ KGFನಲ್ಲಿರುವ ಎಲ್ಲ ಸಾರ್ವಜನಿಕರಿಗೂ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅಭಿಮಾನಿಗಳು ಕೂಡ ಈ ಎಲ್ಲ ವಿಚಾರಗಳನ್ನು ಈ ಮೀಡಿಯಾ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. சட்டப்பிதா பாபா சாஹேப் அம்பேத்கர் அவர்களுடைய 135ஆம் ஆண்டு பிறந்த நாள் விழா நாடு முழுவதும் வருகின்ற ஏப்ரல் 14ஆம் தேதி அனுசரிக்கப்படுகின்றது. அந்த நிகழ்ச்சியில் 15 நாட்களுக்கு முன்பாக சேவ் KGF யுனைடெட் ஃப்ரண்ட் ராபர்ட்சன்பேட்
சிட்டி முனிசிபல் கமிஷனரை அணுகி அங்கு சேதமடைந்திருக்கிற பாபா சாஹேப் அம்பேத்கர் சிலையை வெண்கல சிலையாக மாற்றி அமைக்க வேண்டும் என்று நகரசபையில் 18/11/2024 தீர்மானம் நிறைவேற்றப்பட்டிருக்கிறது. அரவிந்த் கன்ஸ்ட்ரக்ஷன் என்பவருக்கு 15,05,000 ரூபாய்க்கு அந்த ஒர்க் ஆர்டர் கூட கொடுக்கலாம் என்ற ஒரு முடிவை எடுத்திருக்கிறார்கள். ஏன் இவ்வளவு நாள் ஆகி கூட அதை செயல்படுத்தப்படவில்லை? ஆர்டிஐயிலே நாங்கள் பெற்ற ஆவணங்களோடு மனு கொடுத்தோம். அவர்கள் ஆட்சியாளருக்கு அதை அனுப்பி அதன் மீது நடவடிக்கை எடுப்பதாக சொன்னார்கள். ஆனால் இன்று வரை எந்த நடவடிக்கையும் எடுக்கவில்லை. மத்தியம் அங்கே நாங்கள் சிலையை ஆய்வு செய்த போது அந்த சிலைக்கு ஓட்டை உடைச்சலான சிலைக்கு பட்டி பார்த்து கொண்டிருக்கிறார்கள். ஆனால் சிலை மாற்றுகின்ற நடவடிக்கை எடுக்கவில்லை. நாங்கள் 14ஆம் தேதி மிகப்பெரிய ஒரு போராட்டத்தை நடத்துவோம் என்ற அறிவிப்பை நாங்கள் வெடித்திருந்தோம். ஆனால் பாபா சாஹேப் அம்பேத்கர் அவர்களுடைய பிறந்த நாளில் அப்படிப்பட்ட ஒரு கருப்பு தினத்தை அனுசரிப்பது, பாபா சாஹேப் அம்பேத்கர் அவர்களுடைய பிறந்த நாளை அது சரியாக வராது, அவருடைய பிறந்த நாள் எல்லோரும் அனுசரிக்கப்பட வேண்டும் என்கின்ற நோக்கத்தோடு அங்கு காலை 10 மணிக்கு ராபர்ட்சன்பேட் சிட்டி முனிசிபாலிட்டி சேர்ந்து அங்கு பாபா சாஹேப் அம்பேத்கர் அவர்களுடைய சிலைக்கு மாலை அணிவித்து இந்த சிலையை உடனடியாக மாற்றி அமைக்கப்பட வேண்டும் என்கின்ற உறுதிமொழியை அந்த இடத்திலே நாங்கள் எடுத்துக்கொள்கின்றோம். இந்த நிகழ்விலே கோலார் தங்க வயலில் இருக்கக்கூடிய பாபா சாஹேப் அம்பேத்கர் மீது பற்று கொண்டுள்ள அனைவரும் அந்த நிகழ்ச்சியிலே பங்கேற்க வேண்டும். அதை தொடர்ந்து இந்த சிலையை உடனடியாக ஏன் அமைக்கவில்லை என்று சொல்லி பொதுநல வழக்கு தங்கவயல் நீதிமன்றத்திலே ஒரு சிவில் வழக்காக சேவ் கேஜிஎஃப் யுனைடெட் ஃப்ரண்ட் உடனடியாக அடுத்த வாரமே நாங்கள் நீதிமன்றத்திலே தாக்கல் செய்வது, அதன் மீது சட்ட நடவடிக்கை எடுப்பது என்கின்ற ஒரு முடிவை கூட இந்த இடத்திலே அறிவித்திருக்கின்றோம். அன்றைய தினம் நடைபெறுகின்ற அந்த பாபா சாஹேப் அம்பேத்கர் அவர்களுடைய பிறந்த நாளை சேவ் கேஜிஎஃப்பும் இணைந்து மிக சிறப்பாக அனுசரிப்பது என்ற ஒரு முடிவெடுத்திருக்கின்றோம். அப்படியே ஒரு ஃபோட்டோ எடுத்துக்கிறோம்.